ಹಲೋ ಸ್ಟೂಡೆಂಟ್ಸ್, ಆಲ್ರೆಡಿ ಸೈನ್ಸ್ ಸ್ಟೂಡೆಂಟ್ಸು ಬರ್ತಕ್ಕಂಥ ಸಿ ಟಿಗೆ ರೆಡಿ ಆಗ್ತಾ ಇರ್ತೀರಿ. ಮ್ಯಾಕ್ಸಿಮಮ್ ವರ್ಕ್ ಮಾಡ್ತಾ ಇರ್ತೀರಿ. ಮ್ಯಾಕ್ಸಿಮಮ್ ನಿಮಗೆ ಯಾವುದು ಅರ್ಥವಾಗಿರುತ್ತೆ ಆ ಕಾನ್ಸೆಪ್ಟನ್ನು ಮತ್ತು ಆ ಕನ್ಸರ್ನ್ ಲೆಕ್ಚರರ್ಸ್ನ ಯುಟಿಲೈಸ್ ಮಾಡಿಕೊಂಡು ನೀವು ಸಿ ಟಿಗೆ ರೆಡಿ ಆಗ್ತಾ ಇರ್ತೀರಿ. ಅದೇ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಕೆಮಿಸ್ಟ್ರಿ ಯಾವುದು ಬೇಕಾಗಿರ್ಬೋದು. ಜನರಲಾಗಿ ಮ್ಯಾಥಮೆಟಿಕ್ಸ್ ಫಾಲೋ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳ್ತೇನೆ ಅಂದರೆ, ಯಾವುದೇ ಕಾರಣಕ್ಕೂ ಸಿ ಇ ಟಿ ಆಗೋವರೆಗೂ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನೀವೇನು ಓದಿರ್ತೀರಿ ಅದೇ ಕೇಳ್ತಾರೆ ಅನ್ಕೊಂಬ ಅನ್ಸಲ್ಲಿ. ನೀವು ಡೆಪ್ತಾಗಿ ಕಾನ್ಸೆಪ್ಟನ್ನು ತಿಳ್ಕೊಂಡು ಓದಿದ್ದೀರಿ ಮತ್ತು ಒಂದು 5-6 ಮಾಡಲ್ ಪೇಪರ್, ಸಿ ಇ ಟಿ ಮಾಡಲ್ ಪೇಪರನ್ನು ವರ್ಕೌಟ್ ಮಾಡಿದ್ದೀನಿ ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಬ್ಲೈಂಡಾಗಿ ನಾನು ಸಿ ಇ ಟಿಗೆ ರೆಡಿ ಆಗ್ತಾ ಇದ್ದೀನಿ ಅಂದರೆ ಸಕ್ಸಸ್ ಆಗೋದು ಕಷ್ಟ ಆಗುತ್ತೆ. ಯಾಕೆಂದರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಂದು ಮಿನಿಮಮ್ ಒಂದು 5 ಇಯರ್ಸ್ ಅಥವಾ ಸೆಕೆಂಡ್ ಇಯರ್ದು ಮತ್ತು ಫಸ್ಟ್ ಇಯರ್ದು ಸಿ ಇ ಟಿಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ವರ್ಕೌಟ್ ಮಾಡಿದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸಿದರೆ ಯಾವುದೇ ಕಾರಣಕ್ಕೂ ನೀವು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ, ನಾವು ಯು ಗೋ ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಬೌಟ್ ಮ್ಯಾಥಮೆಟಿಕ್ಸ್. ಇಫ್ sin 2θ minus cos 3θ is equal to 0 and theta is acute ಅಂದರೆ ಲೆಸ್ ದ್ಯಾನ್ 90 ಡಿಗ್ರಿ, ಅಬ್ಟ್ಯೂಸ್ ಅಂದರೆ ಗ್ರೇಟರ್ ದ್ಯಾನ್ 90 ಡಿಗ್ರಿ, ದೆನ್ ಥೀಟಾ is equal to ಆಪ್ಷನ್ ಎ 36 ಡಿಗ್ರಿ, ಆಪ್ಷನ್ ಬಿ 54 ಡಿಗ್ರಿ, ಆಪ್ಷನ್ ಸಿ 18 ಡಿಗ್ರಿ, ಆಪ್ಷನ್ ಡಿ 30 ಡಿಗ್ರಿ. ನೋಡೋಣ. ಗಿವನ್ sin 2θ ಮೈನಸ್ ಕಾಸ್ 3θನ ರೈಟಿಗೆ ತೊಗೊತಾನೆ ಪ್ಲಸ್ ಕಾಸ್ 3θ. sin 2θ ಈಸ್ ಈಕ್ವಲ್ ಟು ವಿ ನೋ ದಟ್ ಅಲೈಡ್ ಆ್ಯಂಗಲ್ಸ್, ಫಸ್ಟ್ ಪೀಸ್ ಇದು ಅಲೈಡ್ ಆ್ಯಂಗಲ್ಸ್ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರಬೇಕು. ಕಾಸ್ ಚೇಂಜಸ್ ಟು ಸೈನ್, tan changes to cot or cot changes to tan, secant changes to cosecant, cosecant changes to secant. ಇವೆಲ್ಲ ಚೇಂಜಸ್ ಕೋ ರೇಷಿಯೋ ಅಂತ ಕರಿತೀವಿ. ಓಕೆ, ರೆಸಿಪ್ರೊಕಲ್ ಬೇರೆ. ಸೈನ್ ಥೀಟಾಕ್ಕೆ ರೆಸಿಪ್ರೊಕಲ್ 1/cosecant ಥೀಟಾ, cosecant ಥೀಟಾಕ್ಕೆ ರೆಸಿಪ್ರೊಕಲ್ 1/sin ಥೀಟಾ, tan ಥೀಟಾಕ್ಕೆ ರೆಸಿಪ್ರೊಕಲ್ 1/cot ಥೀಟಾ, cot ಥೀಟಾಕ್ಕೆ ರೆಸಿಪ್ರೊಕಲ್ 1/tan ಥೀಟಾ. ಓಕೆ, ಈ ಥರ ಅದು ಕಾನ್ಸೆಪ್ಟ್. ರೆಸಿಪ್ರೊಕಲ್ಸ್ ಬೇರೆ, ಕೋ ರೇಷಿಯೋ ಬೇರೆ. ಓಕೆ, ಕಾಸ್ಗೆ ಕೋ ರೇಷಿಯೋ ಅದು ಚೇಂಜಸ್ ಅಂದಾಗ ಸೈನ್ ಆಫ್ 90 or π/2 minus 3θ. Now 2θ is equal to sin inverse of ಅಂದರೆ ಸೈನ್ ನಿಮ್ಮ ರೆಫರೆನ್ಸ್ಗೆ 2θ is equal to sin ಕ್ಯಾನ್ಸಲ್ ಆಗುತ್ತೆ ಅಂತ ಸೈನ್ ಇನ್ವರ್ಸ್ ಫಾರ್ಮಲ್ ಬೇಕಾದ್ರೂ ಬರಿಬೋದು. π/2 minus 3θ ಮೈನಸ್ 3θ ಲೆಫ್ಟಿಗೆ ಬಂದರೆ ಪ್ಲಸ್ 3θ ಆಗುತ್ತೆ. ಇಲ್ಲಿ ಆಲ್ರೆಡಿ 2θ ಇದೆ. ಹೌ ಮೆನಿ ಟೈಮ್ಸ್ ಆಫ್ θ? 5θ is equal to π/2. θ is equal to π/5 into 2 10. 5 into 2 10. Pi is nothing but 180 degree by 10. 0 get cancel. 18 degree. 18 degree. ಓಕೆ, ಬೇಕಾದಷ್ಟು ಪ್ರಾಬ್ಲಮ್ಸ್ ಸೈನಲ್ಲಿದೆ, ಕಾಸಲ್ಲಿ ಕೇಳ್ಬೋದು, ಟ್ಯಾನಲ್ಲಿ ಕೇಳ್ಬೋದು, ಸೀಕೆಂಟಲ್ಲಿ ಕೋ ರೇಷಿಯೋ ಬರ್ಕೊಂಡು ಕಂಡಿಡ್ಕೊಂಡ್ರೆ ಆಯಿತು. ಓಕೆ, ನಂಬರ್ ಆಫ್ ಪ್ರಾಬ್ಲಮ್ಸ್ ಈಕ್ವಲ್ ಆಗುತ್ತೆ. ಒಂದೊಂದು ಪ್ರಾಬ್ಲಮ್ಸ್ ನಾನು ಮಾಡ್ತಾ ಇರೋದು. ನೆಕ್ಸ್ಟ್, equation of a line which passes through the point -3, 8 and cut off, that means intercepts, positive intercepts on the axis, that means both x-axis and y-axis, whose sum is 7 is equal to option A 3x minus 4y is equal to 12, option B 4x plus 3y is equal to 12, option C 3x plus 4y is equal to 12, option D 4x minus 3y is equal to 12. Okay, now ನಮಗೆ in geometry two-dimensional plane different types of different equation of a line, different forms of different equation of a line which are depending upon the geometrical conditions. Suppose, what is the equation of x-axis? This xo x dash is called x-axis, yo y dash is called y-axis. What is the equation of x-axis? And y is equal to 0. Y is equal to 0 is the equation of x-axis. X are any point on the x-axis x comma 0, or the y coordinate is equal to 0. Any point on the y-axis 0 comma y. What is the equation of y-axis? Andre x is equal to 0 is the equation of the y-axis. What is the equation of? What is the equation of a line parallel to x-axis and it is above from the x-axis? ಅಂದಾಗ ಸಪೋಸ್ ಇಲ್ಲಿಂದ ಇರತಕ್ಕಂಥ ಡಿಸ್ಟೆನ್ಸ್ ಸಪೋಸ್ k ತಗೊಂಡ್ರೆ y coordinate is equal to k. Y is equal to k is the equation of a line parallel to x-axis. And what is the equation of a line parallel to x-axis but it is below ಅಂದರೆ ಸೇಮ್ ಡಿಸ್ಟೆನ್ಸ್ ಅಲ್ಲೇ ಇದ್ದರೆ ನಾವು y is equal to minus k. Minus indicates what? Below. Okay.
ನಾವು ನೋಡಿ ಲೈನ್ಸೇ, ಬಟ್ ಡಿಪೆಂಡಿಂಗ್ ಅಪಾನ್ ದ ಕಂಡೀಷನ್ಸು ಈಕ್ವೇಷನ್ಸ್ ಚೇಂಜಸ್ ಆಗುತ್ತೆ ನೋಡಿ. y is equal to plus k above from the x axis, minus indicates what below. What is the equation of line parallel to y axis ಅಂದಾಗ x is equal to d, ಇಲ್ಲಿಂದಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ d. The line parallel to y axis but it is right side, ಅದಕ್ಕೋಸ್ಕರ ಪ್ಲಸ್ d. ಸೇಮ್ ಡಿಸ್ಟೆನ್ಸಲ್ಲಿದ್ದರೆ ಹಿಯರ್ x is equal to minus d is the equation of line parallel to y axis but this left side, minus indicates what? Left side. And what is the equation of line? What is the equation of line? Intercept on the y axis, distance c. ಒಂದು ಲೈನು y x ಮೇಲೆ c ಅನ್ನೋ ಡಿಸ್ಟೆನ್ಸ್ ಅಲ್ಲಿ ಕಟ್ ಆಗಿದೆ, ಇಂಟರ್ಸೆಪ್ಟ್ ಅಂತ ಕರಿತೀವಿ. What is the equation of this line ಅಂದರೆ y is equal to mx plus c. m is slope of a line, m ಅಂದರೆ slope of a line. ನೋಡಿ, what is this? It is the equation of line passing through origin, y is equal to mx. c ಏನಾಯಿತು? 0. c ಅಂದರೆ ಇಲ್ಲಿಂದಲ್ಲಿರ್ತಕ್ಕಂಥ ಡಿಸ್ಟೆನ್ಸು ಹಂಗೆ ಕಡಿಮೆ ಆಗ್ತಾ ಇರುತ್ತೆ ಅಂದರೆ c is equal to 0 ಆಗಿದೆ. y is equal to mx is the equation of line passing through origin. ನೀವು ಹೇಳ್ಬೋದು, what is the equation of line? y is equal to mx minus c ಅಂದರೆ ಇಲ್ಲಿಂದಲ್ಲಿದ್ದ ಡಿಸ್ಟೆನ್ಸು, ಮೈನಸ್ ಸಿ ಅಂದರೆ ಮೈನಸ್ ಇಂಡಿಕೇಟ್ಸ್ ಬಿಲೋ. ನೋಡಿ ಲೈನ್ಸ್ ಮೇಲೆ ಈಕ್ವೇಷನ್ಸ್ ಎಷ್ಟೊಂದು ಬರ್ತಾ ಇದೆ. ನೆಕ್ಸ್ಟ್ ವಾಟ್ ಇಸ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ x1 y1. ಇದನ್ನು ಪಾಯಿಂಟ್ ಫಾರ್ಮುಲಾ ಅಂತ ಕರಿತೇವೆ, ಅಥವಾ ಪಾಯಿಂಟ್ ಸ್ಲೋಪ್ ಫಾರ್ಮುಲಾ ಅಂತ ಕರಿತೇವೆ, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಅಂತ ಕರಿತೇವೆ. ದಟ್ ಈಸ್ y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1. ನಾವು ಸೆಕೆಂಡ್ ಪೀಸ್ನಲ್ಲಿ ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವ್ ಯೂಸ್ ಮಾಡ್ತೇವೆ. ವಾಟ್ ಇಸ್ ದ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ P ಟು ದ ಕರ್ವ್ ವೇರ್ m is equal to dio dx. ಅಲ್ಲಿ m is equal to dio dx ಆಗುತ್ತೆ ಕರ್ವ್ ಆಗಿರೋದ್ರಿಂದ. ನಾವು ಇದು ಪಾಯಿಂಟ್ ಫಾರ್ಮುಲಾ, ಪಾಯಿಂಟ್ ಸ್ಲೋಪ್ ಫಾರ್ಮುಲಾ ಅಥವಾ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಅಂತ ಕರಿತೀವಿ. ಇದರಲ್ಲೇ ವಾಟ್ ಇಸ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ a and b ಪಾಯಿಂಟ್ x2 y2 2 ಪಾಯಿಂಟ್ ಫಾರ್ಮುಲಾ ಅಂತ ಕರಿತೇವೆ. ದಟ್ ಈಸ್ y ಮೈನಸ್ y1 ಡಿವೈಡೆಡ್ ಬೈ x ಮೈನಸ್ x1 ಈಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಆರ್ y1 ಮೈನಸ್ y2 ಬೈ x1 ಮೈನಸ್ x2, ಯಾವ ಥರ ಬೇಕಾದ್ರೂ ಹೇಳ್ಬೋದು. ಇದನ್ನು 2 ಪಾಯಿಂಟ್ ಫಾರ್ಮುಲಾ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಎ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. ಈಗ ಕ್ವಶನ್ ಪ್ರಕಾರ ನೋಡಿ, ದ ಲೈನ್ ಕಟ್ಸ್ ಬೋತ್ ಎಕ್ಸ್ ಆಕ್ಸ್ ಅಟ್ ದ ಪಾಯಿಂಟ್ ಎ ಆ್ಯಂಡ್ ವೈ ಆಕ್ಸ್ ಅಟ್ ದ ಪಾಯಿಂಟ್ ಬಿ. ಇಂಟರ್ಸೆಪ್ಟ್ಸ್ ಅಂತ ಕರಿತೀವಿ, ಕಟ್ ಆಫ್ ಅಂತ ಕರಿತೀವಿ. ಆಕ್ಸಸ್ ಅಂದರೆ ಬೋತ್ ಎಕ್ಸ್ ಆಕ್ಸ್ ಆ್ಯಂಡ್ ವೈ ಆಕ್ಸಿಸ್. ಲೈನ್ ಕಟ್ಸ್ ಬೋತ್ ಎಕ್ಸ್ ಆಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಕಾಲ್ಡ್ ಆಕ್ಸಸ್. ಇದನ್ನು ನಾವು ಇಂಟರ್ಸೆಪ್ಟ್ಸ್ ಫಾರ್ಮುಲಾ ಅಂತ ಕರಿತೀವಿ. ದಟ್ ಈಸ್ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಸ್ ಈಕ್ವಲ್ ಟು 1. ವಾಟ್ ಇಸ್ ದ ಮೀನಿಂಗ್ ಆಫ್ ಎ? ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಇಲ್ಲಿಂದ ಇಲ್ಲಿರ್ತಕ್ಕಂಥ ಲೆಂತ್, ಓಕೆ, ಅದನ್ನು ಎಕ್ಸ್ ಇಂಟರ್ಸೆಪ್ಟ್ ಅಂತ ಕರಿತೀವಿ, ಎಕ್ಸ್ ಎಕ್ಸ್ ಮೇಲೆ ಆಗಿರೋದ್ರಿಂದ. ಬಿ ಅಂದರೆ ಯಾರು? ಬಿ ಅಂದರೆ ವೈ ಇಂಟರ್ಸೆಪ್ಟ್ ಅಂತ ಕರಿತೀವಿ. ವೈ ಎಕ್ಸ್ ಮೇಲೆ ಇಲ್ಲಿಂದಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ ಕಟ್ ಆಗಿರೋದ್ರಿಂದ ವೈ ಇಂಟರ್ಸೆಪ್ಟ್ ಅಂದರೆ ಬಿ. ನಾವು ಅಕಾರ್ಡಿಂಗ್ ಟು ಕ್ವಶನ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್, ದಿಸ್ ಈಸ್ ರಿಕ್ವೈರ್ಡ್ ಈಕ್ವೇಷನ್ ಆಫ್ ಲೈನ್. ಎ ಆ್ಯಂಡ್ ಬಿ ರಿಕ್ವೈರ್ಡ್, ಎ ಮತ್ತು ಬಿ ಬೇಕು ನಮಗೆ. ನಾವು ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದರೆ ಎಕ್ಸ್ ಕೋಆರ್ಡಿನೇಟ್ -3 ಬೈ ಎ, ವೈ ಕೋಆರ್ಡಿನೇಟ್ ಈಸ್ 8 ಬೈ ಬಿ ಈಸ್ ಈಕ್ವಲ್ ಟು 1. ಇದನ್ನು ನಾವು ಆ್ಯಂಡ್ ಆಲ್ಸೋ ಗಿವನ್ ದ ಕಂಡೀಷನ್ intercepts on the axis whose sum is 7. Sum of these two, a plus b is equal to 7. a plus b is equal to 7. b is equal to how much? 7 minus a plus a right ಹೋದರೆ minus a ಆಗುತ್ತೆ. or a is equal to what? 7 minus b. ಇದನ್ನು ನೀವು ಇನ್ ಟರ್ಮ್ಸ್ ಆಫ್ ಎ ಮಾಡ್ಕೊಳ್ಳಿ ಅಥವಾ ಇನ್ ಟರ್ಮ್ಸ್ ಆಫ್ ಬಿ ಮಾಡ್ಕೊಳ್ಳಿ, ಚಾಯ್ಸ್ ನಿಮ್ಮದು. ನಾವು -3 by a plus 8 by b in the place of what? 7 minus a is equal to 1. ನಾನು ಇನ್ ಟರ್ಮ್ಸ್ ಆಫ್ ಎ ಮಾಡ್ಕೊಂಡಿದ್ದೇನೆ, ನೀವು ಇನ್ ಟರ್ಮ್ಸ್ ಆಫ್ ಬಿ ಮಾಡ್ಕೊಂಡು ಬೇಕಾದ್ರೂ ಮಾಡ್ಬೋದು, ತೊಂದರೆ ಏನಾಗಲ್ಲ. ನಾವು ಎಲ್ ಸಿ ಎಮ್ ಎ ಇಂಟು 7 minus a ಅಪಾನ್ 7 minus a ಇಂಟು -3 -21 2 3 21 ಪ್ಲಸ್ -3 ಇಂಟು -a ಪ್ಲಸ್ 3a ಪ್ಲಸ್ 8a ಈಸ್ ಈಕ್ವಲ್ ಟು 1. 7 minus a ಇಂಟು -3 -3 ಇಂಟು 7 2 3 21 -21 ಪ್ಲಸ್ minus into minus plus a into 3 3a plus 8a is equal to 1. 21 minus 21 plus 8a plus 3a 11a is equal to, remove ಮಾಡಿರ್ತೀನಿ, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. 7a minus a square, 7 into a 7a minus a square. a square ಅಂತ ಹೇಳಿರೋದ್ರಿಂದ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ ಆಗುತ್ತೆ. -a ಸ್ಕ್ವೇರು ಪ್ಲಸ್ a ಸ್ಕ್ವೇರ್ ಆಗುತ್ತೆ.
7a ಲೆಫ್ಟಿಗೆ ಬಂದರೆ -7a, ಇಲ್ಲಿ ಆಲ್ರೆಡಿ 11a ಇದೆ. 11a - 7a ಅಂದರೆ +4a -21 = 0. ಫ್ಯಾಕ್ಟ್ರೈಸ್ ಮಾಡಿ, ಯಾಕೆಂದರೆ ಎಲ್ಲ ಈಕ್ವೇಷನ್ಸು ರೂಟ್ ಇಲ್ಲದೇ ಇರೋದ್ರಿಂದ ಫ್ಯಾಕ್ಟ್ರೈಸ್ ಅದೇ ಆಗುತ್ತೆ. ನಾವು a² ಪ್ಲಸ್ 7 3 21 7a -3a 7a - 3 ಅಂದರೆ 4a -21 = 0. ಓಕೆ, ಎ ಕಾಮನ್ ತೆಗಿತಾನೆ, a + 7 -3 ಕಾಮನ್ ತೆಗಿತಾನೆ, a + 7. a ಹ್ಯಾಸ್ 2 ವ್ಯಾಲ್ಯೂಸ್, a = 3, a = -7. ಬೈ ಯೂಸಿಂಗ್ a ವ್ಯಾಲ್ಯೂ ಟು ಫೈಂಡ್ ಔಟ್ b ವ್ಯಾಲ್ಯೂ. ಇದು ಕಂಡೀಷನ್ ಹಾಕೊಂಡಿದ್ದಲ್ವ ನಾವು, a + b = 7, b = what? 7 - a. ಪುಟ್ a = 3 ಆದರೆ b = ಎಷ್ಟಾಗುತ್ತೆ? 4. a = 3 ಆದರೆ 7 - 3 4 ಆಗುತ್ತೆ. a ವ್ಯಾಲ್ಯೂ 3, b ವ್ಯಾಲ್ಯೂ 4, ಒಂದು ವ್ಯಾಲ್ಯೂ. ನೆಕ್ಸ್ಟ್ a = -7, b = how much ಆಗುತ್ತೆ? 14 ಆಗುತ್ತೆ. ನೋಡೋಣ, ಚೆಕ್ ಮಾಡೋಣ. ಸೊ ಫುಟ್ ಮಾಡ್ತೇನೆ, x ಬೈ a ವ್ಯಾಲ್ಯೂ 3, y ಬೈ b = 4 = 1. 4 3 12 LCM 4x + 3y 4x + 3y = 12. ಇದಿದ್ದರೆ ಇದನ್ನು ಆಪ್ಷನ್ ಅಂತ ಕರೆಯೋಣ. ಇಲ್ಲಾಂದರೆ -7ಗೆ ಹೋಗ್ಬೇಕಾಗತ್ತೆ. 3x - 4y ಡ್ರಾಪ್ ಇಟ್, 4x + 3y = 12. ಬಿ ಇಸ್ ದ ಆಪ್ಷನ್. ಓಕೆ, ಇನ್ಯಾವುದು ನೋಡಿ, 3x ಇಲ್ಲಿ 3x ಇದೆ ಪ್ಲಸ್ 4y ಇದೆ, ಬಟ್ ಇಲ್ಲಿ 4x + 3y = 12. ಬಿ ಇಸ್ ಆಪ್ಷನ್. ಓಕೆ, ಸಪೋಸ್ ಯಾವುದೂ ಇಲ್ಲಲೇ ಇದ್ದರೆ a = -7 ತಗೊಂಡು b = ಕಂಡುಹಿಡ್ಕೊಂಡು ಅದಕ್ಕೆ ಹೋಗ್ಬೇಕಾಗಿತ್ತು. ಓಕೆ, ಅಲ್ಲಿಗೆ ಬಿ ಇಸ್ ದ ಆನ್ಸರ್. 4x + 3y = 12. 4x + 3y = 12. ಸಿಂಪ್ಲಿಫಿಕೇಶನ್ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಫೈಂಡ್ ದ ವ್ಯಾಲ್ಯೂ ಆಫ್ p ಫಾರ್ ವಿಚ್ ದ ಲೈನ್ಸ್ 1 - x/3 = 7y - 14/2p = z - 3/2, 7 - 7x/3p = y - 5/1 = 6 - z/5 ಆರ್ ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ ಅಂದ್ರೆ ಒಂದೇ, ಪರ್ಪೆಂಡಿಕ್ಯುಲರ್ ಅಂದ್ರೆ ಒಂದೇ, ಆರ್ ಆರ್ಥೋಗೋನಲ್ ಅಂದ್ರೆ ಒಂದೇ. ಆಪ್ಷನ್ ಎ 70/11, ಆಪ್ಷನ್ ಬಿ 7/11, ಆಪ್ಷನ್ ಸಿ 10/7, ಆಪ್ಷನ್ ಡಿ 17/11. ನಾವು ಈಕ್ವೇಷನ್ ಆಫ್ ಲೈನಲ್ಲಿ 3 ಡೈಮೆನ್ಷನ್ ಪ್ಲೇನ್ 3D ಇದು ಕಾನ್ಸೆಪ್ಟು. ಫಸ್ಟ್ ಚೆಕಪ್ ವೆದರ್ ದ ಈಕ್ವೇಷನ್ ಆಫ್ ಲೈನ್ ಸ್ಟ್ಯಾಂಡರ್ಡ್ ಆರ್ ನಾಟ್. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ ಇಲ್ವ ಅಂತ ಚೆಕ್ ಮಾಡಬೇಕು. ನೋಡಿಲಿ, 1 - x/3 ಅಂತ ಇದೆ, ದಟ್ ಈಸ್ ನಾಟ್ ಸ್ಟ್ಯಾಂಡರ್ಡ್. x - x1 ಫಾರ್ಮಲ್ಲೇ ಇರಬೇಕು. 1 - x ಅಂತ ಇರೋದ್ರಿಂದ ಮೈನಸ್ ಕಾಮನ್ ತೆಗೆದು x - 1 ಆ ಮೈನಸ್ ಕಾಮನ್ ತೆಗೆದಿರ್ತೀರಲ್ಲ ಅದನ್ನು ಈ 3ಗೆ ಹಾಕಿ -3. ಇಲ್ಲಿ 7y - 14 ಅಂತ ಇದೆ, y ಕೋಫಿಷಿಯಂಟ್ ಒಂದೇ ಇರಬೇಕು. 7 ಕಾಮನ್ ತೆಗಿತೀರಿ, y - 7 ಕಾಮನ್ ತೆಗೆದಾಗ 7 × 14 2s ಆಗುತ್ತೆ, ಬೈ 2p/7. ಇಲ್ಲಿ ಏನು 7 ಕಾಮನ್ ತೆಗೆದಿರ್ತೀರಿ ಅದು ಡಿನೋಮಿನೇಟ್ರಿಗೆ ಹಾಕಬೇಕು. 2p ಡಿನೋಮಿನೇಟರ್ ಬರಬೇಕು, ಯಾಕೆಂದರೆ ಮತ್ತೆ ಅದು ನ್ಯೂಮಿನೇಟ್ರಿಗೆ ಹೋಗ್ಬೇಕು, ಅದಕ್ಕೋಸ್ಕರ. z - 3/2 ಆರ್ಡ್ರಾಗೆ ಇದೆ. ಓಕೆ, ನೆಕ್ಸ್ಟ್ ಇಲ್ಲೂ ಅಷ್ಟೇ 7 ಕಾಮನ್ ತೆಗಿತೀರಿ. ಎಂಥ 7? -7 ಕಾಮನ್ ತೆಗಿತೀರಿ. x - 1/3p/-7 ಇದು ಆರ್ಡ್ರಾಗಿದೆ. y - 5/1, z - 6/-5. 6 - z ಅಂತ ಇದೆ, ಮೈನಸ್ ಕಾಮನ್ ತೆಗಿತೀನಿ, ಆ ಮೈನಸ್ನ 5ಗೆ ಅಪ್ಲೈ ಮಾಡ್ತೀನಿ, ಅದು ಆರ್ಡ್ರ್ ಆಗುತ್ತೆ. x - x1/a = y - y1/b = z - z1/c. ದಟ್ ಈಸ್ ದ ಈಕ್ವೇಷನ್ ಆಫ್ ಲೈನ್ ಸ್ಟ್ಯಾಂಡರ್ಡ್ ಫಾರ್ಮ್. ನಾವು ಈಗ ದಿಸ್ ಇಸ್ ಕಾಲ್ಡ್ ವಾಟ್? a1 a2 a3 b1 b2 b3. ವೆನ್ ಟೂ ಲೈನ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಕಂಡೀಷನ್ a1 b1 ಪ್ಲಸ್ a2 b2 ಪ್ಲಸ್ a3 b3 = 0. This is the condition for two lines are mutually perpendicular to each other. This is a1 -3 into b1. ಇದು a1 a2 a3 b1 b2 b3. 3p/7 ಎಂತ 7 -7 ಪ್ಲಸ್ a2 2p/7 into 1 ಪ್ಲಸ್ 2 into -5 = 0. ರಿಮೂವ್ ಮಾಡಿರ್ತೀನಿ. ಓಕೆ, minus into minus plus 9p, 3 into 3 9p/7 plus 2p/7, here 2p/7 into 1 ಆಗಿದೆ ಬಿಟ್ಟು -10 = 0.
ರಿಮೂವ್ ಮಾಡಿರ್ತಾನೆ. 7 LCM ತಿರ್ಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ 7 LCM ತೊಗೊಂಡು ಕ್ರಾಸ್ ಮಾಡೋದು 0 ಆಗುತ್ತೆ. 9p + 2p ಡಿನಾಮಿನೇಟರ್ 2 ಸೇಮ್ ಇರೋದ್ರಿಂದ 9p + 2p 11p - 70 = 0. Now 11p = 70, p = 70/11. ಡೆಸಿಮಲ್ ಪಾಯಿಂಟ್ ಬರುತ್ತೆ. ಆಪ್ಷನ್ ಎ 70/11 ಇದೆ, ಅಲ್ಲಿಗೆ ಎ ಇಸ್ ಆಪ್ಷನ್, ಇನ್ಯಾವುದೂ ಇಲ್ಲ. ಇಲ್ಲಿ 7/11 ಇದೆ, ಇದು 10/7 ಇದೆ, ಡಿ 17/11 ಇದೆ. ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ, ಆರ್ ದಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬ್ಯೂಟಿಫುಲ್ ಕ್ವಶನ್ಸ್ ಅಬೌಟ್ ಮ್ಯಾಥಮೆಟಿಕ್ಸ್ ಫಾರ್ CET. ವರ್ಕೌಟ್ ಮಾಡಿ. ಓಕೆ, ಎಸಿಟೇಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಓಕೆ, ನಾನು ಓದಿರ್ತಕ್ಕಂಥದ್ದು ಬರುತ್ತೋ ಇಲ್ವೋ ಅನ್ನೋ ಭಯ ಬೇಡ. ನಾನು ಓದಿರ್ತಕ್ಕಂಥದ್ದೇ ಸರಿ ಇದೆ, ನಾನು ಚೆನ್ನಾಗಿ ಓದಿದೆ ಅಂತ ನಮ್ಮ ಮನಸ್ಸು ಕನ್ಸಿದ್ರೆ 100% ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು 100% ಸಕ್ಸಸ್ ಆಗ್ತದೆ. ಓಕೆ, ಫಸ್ಟು ನಮಗೆ ಕಾನ್ಫಿಡೆನ್ಸ್ ಇರಬೇಕು, ನಮ್ಮ ಮೇಲೆ ನಮಗೆ ಬಿಲೀವ್ನೆಸ್ ಇರಬೇಕು. ಓಕೆ, ಕಾನ್ಫಿಡೆನ್ಸ್ ಇರಬೇಕು, 100% ನಾವು ಸಕ್ಸಸ್ ಆಗ್ತೇವೆ. ಓಕೆ, ಥ್ಯಾಂಕ್ ಯು.